ಎಲ್ಲ ಸ್ಪರ್ಧಾರ್ಥಿಗಳಿಗೆ HGA ಅಕಾಡೆಮಿಗೆ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ದೆಹಲಿ ಸುಲ್ತಾನರು. ಭಾರತದ ಇತಿಹಾಸದಲ್ಲಿ ಸುಮಾರು 320 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಒಂದು ದೊಡ್ಡ ಸಾಮ್ರಾಜ್ಯ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ, ಈ ಟಾಪಿಕ್ನಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಬನ್ನಿ ಹಾಗಾದ್ರೆ ಪರೀಕ್ಷೆಯ ದೃಷ್ಟಿಯಿಂದ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಒಂದು ಕತೆ ಥರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತಾ ಇದ್ರೆ ಮತ್ತು ಈ ಥರದ ಇನ್ನಷ್ಟು ವಿಶ್ಲೇಷಣೆಗಳು ಬೇಕು ಅಂದರೆ ದಯವಿಟ್ಟು ನಮ್ಮ HG ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ತರೋದಕ್ಕೆ ಒಂದು ದೊಡ್ಡ ಪ್ರೋತ್ಸಾಹ ಕೊಡುತ್ತೆ. ಸರಿ, ಇವತ್ತು ನಾವು ದೆಹಲಿ ಸುಲ್ತಾನರ ಬಗ್ಗೆ ಏನು ಕಲಿಯಲಿದ್ದೇವೆ? ಮೊದಲಿಗೆ ಅವರ ಅಧಿಕಾರದ ಕ್ರಮ, ಅಂದರೆ ಯಾವ ವಂಶದ ನಂತರ ಯಾವುದು ಬಂತು ಅಂತ. ಆಮೇಲೆ ಸಾಮ್ರಾಜ್ಯಕ್ಕೆ ಫೌಂಡೇಶನ್ ಹಾಕಿದ ಗುಲಾಮಿ ಸಂತತಿ. ನಂತರ ಪವರ್ಫುಲ್ ಆಗಿದ್ದ ಖಿಲ್ಜಿ ಮತ್ತು ತುಘಲಕ್ ವಂಶಗಳು. ಕೊನೆಗೆ ಲೋಧಿಗಳ ಅಂತ್ಯ ಮತ್ತು ಅವರಿಂದ ಭಾರತಕ್ಕೆ ಸಿಕ್ಕಿದ ಕೊಡುಗೆಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ಸೆಕ್ಷನ್, ಅಧಿಕಾರದ ಕ್ರಮ. ನೋಡಿ, ದೆಹಲಿ ಸುಲ್ತಾನರ ಬಗ್ಗೆ ಯಾವುದೇ ಪೇಪರ್ ತೆಗೀರಿ, ಫಸ್ಟ್ ಕೇಳೋ ಪ್ರಶ್ನೆ ಅಂದ್ರೆ ಇದೆ: ಯಾವ ಸಂತತಿ ಮೊದಲು ಬಂತು, ಯಾವ ಸಂತತಿ ಕೊನೆಗೆ ಬಂತು. ಈ ಸಿಂಪಲ್ ಆರ್ಡರ್ನಲ್ಲೇ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಬನ್ನಿ ಮೊದಲಿದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಗಮನಿಸಿ, ದೆಹಲಿಯನ್ನ ಆಳಿದ್ದು ಒಟ್ಟು 5 ಸಂತತಿಗಳು. ಆರ್ಡರ್ ಹೇಗಿದೆ ಅಂದರೆ ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್ ಮತ್ತು ಲಾಸ್ಟ್ ಲೋಧಿ. ಈ ಆರ್ಡರ್ ಯಾಕಿಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ಯಾಕಂದರೆ PSI HK 2015 ಪೇಪರ್ ನೋಡಿ, PSI ವೈರ್ಲೆಸ್ HK 2015 ನೋಡಿ, ಅಷ್ಟೇ ಅಲ್ಲ PSI FBB 2016 ಪರೀಕ್ಷೆಯಲ್ಲೂ ನೋಡಿ, ಮೂರರಲ್ಲೂ ಇದೇ ಕಾಲಾನುಕ್ರಮವನ್ನು ಸರಿಪಡಿಸಿ ಬರೆಯಿರಿ ಅಂತ ಡೈರೆಕ್ಟ್ ಕ್ವೆಶ್ಚನ್ ಕೇಳಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ, ಈ ಆರ್ಡರ್ ಮಾತ್ರ ಮರಿಬಾರ್ದು. ಸರಿ, ಇದನ್ನ ನೆನಪಿಟ್ಕೊಳ್ಳೋಕ್ಕೆ ಒಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಗುಲಾಬಿ ಖಿಲ್ ತೋ ಸುಗಂಧಲೆ. ಸಿಂಪಲ್ ಅಲ್ವಾ? ಇಲ್ಲಿ ನೋಡಿ, ಗುಲಾಬಿ ಅಂದ್ರೆ ಗುಲಾಮಿ ಸಂತತಿ, ಖಿಲ್ ಅಂದ್ರೆ ಖಿಲ್ಜಿ, ತೋ ಅಂದ್ರೆ ತುಘಲಕ್, ಸುಗಂಧ್ ಸೈಯದ್ ಮತ್ತು ಲೇ ಅಂದ್ರೆ ಲೋಧಿ. ಈ ಒಂದೇ ಒಂದು ಲೈನ್ ನೆನಪಿಟ್ಕೊಂಡ್ರೆ 1 ಮಾರ್ಕ್ ಪಕ್ಕಾ. ಆಯ್ತು, ಆರ್ಡರ್ ಗೊತ್ತಾಯ್ತು. ಈಗ ಮೊದಲನೇ ಸಂತತಿ ಅಂದರೆ ಗುಲಾಮಿ ಸಂತತಿ ಬಗ್ಗೆ ಮಾತಾಡೋಣ. ದೆಹಲಿ ಸುಲ್ತಾನರ ಇಡೀ ಸಾಮ್ರಾಜ್ಯಕ್ಕೆ ಫೌಂಡೇಶನ್ ಹಾಕಿದ್ದೇ ಇವರು. ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಕ್ವೆಶ್ಚನ್ಸ್ ಬರ್ತವೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಒಂದು ಕನ್ಫ್ಯೂಸಿಂಗ್ ಪ್ರಶ್ನೆ: ಸ್ಥಾಪಕ ಯಾರು ಮತ್ತೆ ನಿಜವಾದ ಸ್ಥಾಪಕ ಯಾರು? ನೋಡಿ, ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್, ಅದರಲ್ಲಿ ಡೌಟೇ ಇಲ್ಲ. ಆದರೆ ಅವನು ಆಳ್ವಿಕೆ ಮಾಡಿದ್ದು ಲಾಹೋರ್ನಿಂದ. ದೆಹಲಿಗೆ ಕ್ಯಾಪಿಟಲ್ ಶಿಫ್ಟ್ ಮಾಡಿ ಸಾಮ್ರಾಜ್ಯವನ್ನ ಗಟ್ಟಿ ಮಾಡಿದ್ದು ಇಲ್ತುಮಿಶ್. ಅದಕ್ಕೆ ಇವನನ್ನ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಇತ್ತೀಚಿನ VAO 2024 ಪರೀಕ್ಷೆಯಲ್ಲಿ ಒಂದು ಅಸರ್ಷನ್ ರೀಸನಿಂಗ್ ಪ್ರಶ್ನೆ ಬಂದಿತ್ತು ನೋಡಿ. ಅಸರ್ಷನ್ A ಏನ್ ಹೇಳುತ್ತೆ? ಇಲ್ತುಮಿಶ್ ನಿಜವಾದ ಸ್ಥಾಪಕ ಅಂತ. ಇದು ಕರೆಕ್ಟ್. ಆದ್ರೆ ರೀಸನ್ R ಏನ್ ಕೊಟ್ಟಿದ್ರು ಅಂದ್ರೆ ಅವನು ಐಬಕ್ನ ಮಗ ಅಂತ. ಇಲ್ಲಿದಾನ್ ಎಲ್ರಿ ತಪ್ಪು ಮಾಡೋದು. ಯಾಕಂದ್ರೆ ಇಲ್ತುಮಿಶ್ ಐಬಕ್ನ ಮಗ ಅಲ್ಲ, ಅವನು ಐಬಕ್ನ ಅಳಿಯ ಮತ್ತು ಒಬ್ಬ ಗುಲಾಮ್. ಸೊ ಕಾರಣ ತಪ್ಪು. ಇಲ್ತುಮಿಶ್ ಬಗ್ಗೆ ಎಷ್ಟು ಕಲಿಸ್ರೂ ಕಡಿಮೆ, ಯಾಕೆಂದ್ರೆ ಅವನ ಪ್ರತಿಯೊಂದು ಕೆಲಸದ ಮೇಲೂ ಒಂದೊಂದು ಪ್ರಶ್ನೆ ಇದೆ. ಉದಾಹರಣೆಗೆ, ಕುತುಬ್ ಮಿನಾರ್ ಕಟ್ಟೋಕೆ ಶುರು ಮಾಡಿದ್ದು ಐಬಕ್, ಆದ್ರೆ ಅದನ್ನ ಪೂರ್ಣಗೊಳಿಸಿದ್ಯಾಡೋ? WDER 2019 ಮತ್ತೆ SDA GK 2017 ಎರಡರಲ್ಲೂ ಕೇಳಿದ್ದಾರೆ. ಉತ್ತರ ಇಲ್ತುಮಿಶ್. ಸರಿ, ಇಕ್ಟದಾರಿ ಸಿಸ್ಟಮ್ ತಂದಿದ್ಯಾರು? PC ಕ್ಯಾಲೆಂಡರ್ 2018 ಪ್ರಶ್ನೆಯದು, ಅದಕ್ಕೂ ಉತ್ತರ ಇಲ್ತುಮಿಶ್. ಇನ್ನೊಂದು, ಚಹಲ್ಗಾನಿ ಅಂದ್ರೆ 40 ಜನ ಪವರ್ಫುಲ್ ಟರ್ಕಿಶ್ ಸರ್ದಾರರ ಒಂದು ಗ್ರೂಪ್. ಅದನ್ನ ರಚಿಸಿದ್ಯಾರು? ESI 2017 ಇದನ್ನ ಕೇಳಿದ್ರು. ಉತ್ತರ ಮತ್ತೆ ಅದೇ ಇಲ್ತುಮಿಶ್. ನೋಡಿ, ಒಬ್ಬನೇ ವ್ಯಕ್ತಿ ಆದ್ರೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಆಗ್ತಾನೆ. ಇಲ್ತುಮಿಶ್ ನಂತರ ಇತಿಹಾಸದಲ್ಲೇ ಒಂದು ವಿಶೇಷ ಘಟನೆ ನಡೆಯುತ್ತೆ. ಅವನ ಮಗಳು ರಜಿಯಾ ಸುಲ್ತಾನ್ ಅಧಿಕಾರಕ್ಕೆ ಬರ್ತಾಳೆ. ದೆಹಲಿಯ ಸಿಂಹಾಸನವನ್ನ ಏರಿದ ಮೊದಲ ಮತ್ತು ಏಕೈಕ ಮಹಿಳೆ ಅನ್ನೋದು ಇವಳ ಹೆಗ್ಗಳಿಕೆ. ಇವಳ ಬಗ್ಗೆ ESI 2019 ಪರೀಕ್ಷೆಯಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರು: ರಜಿಯಾ ಸುಲ್ತಾನ್ ಯಾರ ಮಗಳು ಅಂತ. ಉತ್ತರ ಇಲ್ತುಮಿಶ್. PC ಕ್ಯಾಲೆಂಡರ್ 2017 ಪರೀಕ್ಷೆಯಲ್ಲೂ ಇವಳ ಬಗ್ಗೆ ಪ್ರಶ್ನೆ ಬಂದಿದೆ. ನೆನ್ಪಿದೆಯಾ? ಇಲ್ತುಮಿಶ್ ರಚಿಸಿದ ಚಹಲ್ಗಾನಿ ಬಗ್ಗೆ ಹೇಳಿದ್ದೆ. ಅದು ಶುರುವಲ್ಲಿ ಆಡಳಿತಕ್ಕೆ ಸಹಾಯ ಮಾಡ್ತು. ಆದರೆ ಇಲ್ತುಮಿಶ್ ಸತ್ತ ಮೇಲೆ ಅದೇ ಗ್ರೂಪ್ ಕಿಂಗ್ ಮೇಕರ್ ಆಗ್ಬಿಟ್ಟು ಸುಲ್ತಾನರನ್ನ ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಇನ್ಸ್ಟೆಬಿಲಿಟಿ ತಂದ್ರು. ಈ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಇಡೋಕ್ ಬಂದವನೇ ಘಿಯಾಸುದ್ದೀನ್ ಬಲ್ಬನ್. ಅವನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಏನ್ ಗೊತ್ತಾ? ಆ ಚಹಲ್ಗಾನಿ ಅಥವಾ 40 ದಳವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದು. ಬಲ್ಬನ್ ಸುಮ್ಮನೆ ಅಧಿಕಾರ ಮಾಡಲಿಲ್ಲ,
ಸುಲ್ತಾನನ ಸ್ಥಾನವನ್ನೇ ಒಂದು ದೈವಿಕ ಮಟ್ಟಕ್ಕೆ ತೆಗೆದುಕೊಂಡೋದ. ಅವನು ರಾಜತ್ವ ದೈವದತ್ತ ಸಿದ್ಧಾಂತ ಅಂದ್ರೆ ಡಿವೈನ್ ರೈಟ್ ಆಫ್ ಕಿಂಗ್ಶಿಪ್ ಅನ್ನೋ ಕಾನ್ಸೆಪ್ಟ್ ತಂದ. ಇದ್ರ ಪ್ರಕಾರ ರಾಜ ಅಂದ್ರೆ ಭೂಮಿ ಮೇಲೆ ದೇವ್ರ ನೆರಳು, ಅವನನ್ನು ಯಾರೂ ಪ್ರಶ್ನೆ ಮಾಡೋ ಆಗಿಲ್ಲ. ಈ ಥಿಯರಿ ಬಗ್ಗೆ ಗ್ರೂಪ್ ಸಿ 2021-2 ಪರೀಕ್ಷೆಯಲ್ಲಿ ಡೈರೆಕ್ಟಾಗಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ತನ್ನ ದರ್ಬಾರ್ನಲ್ಲಿ ಎಲ್ಲರೂ ತಲೆಬಾಗಿ ನಮಸ್ಕಾರ ಮಾಡುವ ಸಜ್ದಾಬ್ ಮತ್ತು ಸುಲ್ತಾನನ ಪಾದಗಳಿಗೆ ಮುತ್ತಿಕ್ಕುವ ಪೈಬೋಸ್ ಅಂತ ಕಠಿಣ ಪದ್ಧತಿಗಳನ್ನ ಜಾರಿಗೆ ತಂದ. ಈ ಪದ್ಧತಿಗಳ ಬಗ್ಗೆ ಗ್ರೂಪ್ ಸಿ 2016 ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ. ಗುಲಾಮಿ ಸಂತತಿಯ ಬಲ್ಬನ್ನ ಕಠಿಣ ಆಡಳಿತದ ನಂತರ ದೆಹಲಿ ಸುಲ್ತಾನರ ಇತಿಹಾಸ ಒಂದು ಹೊಸ, ಅತ್ಯಂತ ಪವರ್ಫುಲ್ ಆದ, ಅದೇ ಸಮಯದಲ್ಲಿ ಸಿಕ್ಕಾಪಟ್ಟೆ ಗೊಂದಲಮಯವಾದ ಹಂತಕ್ಕೆ ಬರುತ್ತೆ. ಅದುವೇ ಖಿಲ್ಜಿ ಮತ್ತು ತುಘಲಕ್ ಸಂತತಿಗಳ ಕಾಲ. ಇವರ ಆಡಳಿತದ ಸ್ಟೈಲೇ ಬೇರೆ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಎರಡೂ ತುಂಬಾನೇ ಇಂಪಾರ್ಟೆಂಟ್. ಅಲ್ಲಾವುದ್ದೀನ್ ಖಿಲ್ಜಿ ಅಂದ್ರನೇ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್. ಮೊದಲು ಅವನ ಮಿಲಿಟರಿ ಸುಧಾರಣೆಗಳನ್ನು ನೋಡೋಣ. ಸೈನ್ಯದಲ್ಲಿ ಕರಪ್ಷನ್ ನಿಲ್ಸೋಕೆ ಕುದುರೆಗಳಿಗೆ ಬರೆ ಹಾಕೋ ದಾಗ್ ಪದ್ಧತಿ ತಂದ. ಇದರ ಬಗ್ಗೆ CPC 2014ನಲ್ಲಿ ಕೇಳಿದಾರ. ಹಾಗೆ ಪ್ರತಿಯೊಬ್ಬ ಸೈನಿಕನ ವಿವರ ದಾಖಲಿಸೋ ಹುಲಿಯಾ ಸಿಸ್ಟಮ್, ಇದರ ಬಗ್ಗೆ CPC HK and NHK 2020ಯಲ್ಲಿ ಪ್ರಶ್ನೆ ಬಂದಿದೆ. PC-FPP 2017 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ದೆಹಲಿ ಸುಲ್ತಾನರಲ್ಲಿ ಕಾಯಂ ಸೈನ್ಯ ಅಂದ್ರೆ ಪರ್ಮನೆಂಟ್ ಆರ್ಮಿ ಇಟ್ಕೊಂಡ ಮೊದಲ ಸುಲ್ತಾನ ಕೂಡ ಇವನೇ. ಇನ್ನು ಎಕನಾಮಿಕ್ ರಿಫಾರ್ಮ್ಸ್ ಕಡೆ ಬಂದ್ರೆ ಭೂಮಿಯನ್ನ ಅಳತೆ ಮಾಡಿ ಅದರ ಮೇಲೆ ತೆರಿಗೆ ಫಿಕ್ಸ್ ಮಾಡೋ ಪದ್ಧತಿ ಯಾರು ತಂದಿದ್ದು? ಇದು KA-KSSCL-JRASST 2023 ಪರೀಕ್ಷೆ ಪ್ರಶ್ನೆ. ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಒಂದ್ ನಿಮಿಷ ಯೋಚನೆ ಮಾಡಿ. ಅಲ್ಲಾವುದ್ದೀನ್ ಖಿಲ್ಜಿ ಈ ಮಾರ್ಕೆಟ್ ಕಂಟ್ರೋಲ್ ಪಾಲಿಸಿಗಳನ್ನ ಯಾಕೆ ಅಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತಂದ? CPC-HK 2017 ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಕೇಳಿದ್ರು. ಉತ್ತರ ಸಿಂಪಲ್, ಅವನತ್ರ ಇದ್ದಿದ್ದು ಒಂದು ದೊಡ್ಡ ಸೈನ್ಯ. ಆ ಸೈನ್ಯವನ್ನ ಕಡಿಮೆ ಖರ್ಚಿನಲ್ಲಿ ಮೇಂಟೈನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇವನ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಯಶಸ್ವಿಗೊಳಿಸಿದ ಅವನ ಸೇನಾಪತಿ ಮಲಿಕ್ ಕಾಫರ್ನೂ ನೆನಪಿಟ್ಕೋಬೇಕು. ಈತನ ಬಗ್ಗೆ PSI ವೈರ್ಲೆಸ್ 2015ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಖಿಲ್ಜಿಯ ಶಿಸ್ತಿನ ನಂತರ ಬರೋದು ತುಗ್ಲಕ್ ವಂಶ. ಇದರಲ್ಲಿ ಬರೋ ಮಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ವಿಚಿತ್ರವಾದ ಆದ್ರೆ ಬುದ್ಧಿವಂತ ರಾಜ. ಇವನ ಕಾಲವನ್ನ ಪ್ರಯೋಗಗಳ ಯುಗ ಅಂತಾರೆ. ಆದ್ರೆ ವಿಫಲ ಪ್ರಯೋಗಗಳ ಯುಗ ಅಂದ್ರೆ ಸರಿ ಹೋಗುತ್ತೆ. PSI-FPB 2016 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ಅಂದ್ರೆ ದೌಲತಾಬಾದ್ಗೆ ಶಿಫ್ಟ್ ಮಾಡ್ದ. ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗದೆ ಇದು ಫೇಲ್ ಆಯ್ತು. ಆಮೇಲೆ FDA-MDS 2017 ಪರೀಕ್ಷೆಯ ಪ್ರಶ್ನೆ ನೋಡಿ. ಇವನು ಟೋಕನ್ ಕರೆನ್ಸಿ ಅಥವಾ ಸಾಂಕೇತಿಕ ನಾಣ್ಯ ಚಲಾವಣೆಗೆ ತಂದ. ಆದ್ರೆ ಜನರೇ ಮನೆಯಲ್ಲಿ ನಕಲಿ ನಾಣ್ಯಗಳನ್ನು ತಯಾರಿಸೋಕೆ ಶುರು ಮಾಡಿ ಆ ಪ್ಲಾನ್ ಕೂಡ ಫ್ಲಾಪ್ ಆಯ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಯಾರನ್ನ ಹಣದ ರಾಜ ಅಥವಾ ಪ್ರಿನ್ಸ್ ಆಫ್ ಮನಿಯರ್ಸ್ ಅಂತ ಕರಿತಿದ್ರು, ಆದ್ರೆ ಅವರ ಸ್ವಂತ ಕರೆನ್ಸಿ ಪ್ಲಾನೇ ಫೇಲ್ ಆಯ್ತು? ಗೆಸ್ ಮಾಡಿ. ಹೌದು, ಇದು JEE Law 2011 ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ. ಉತ್ತರ ಇದೇ ಮೊಹಮ್ಮದ್ ಬಿನ್ ತುಗ್ಲಕ್. ಇದು ಅವನ ವ್ಯಕ್ತಿತ್ವದ ವಿಪರ್ಯಾಸವನ್ನೇ ತೋರಿಸುತ್ತೆ. ತುಘ್ಲಕ್ರ ಫೇಲ್ ಆದ ಪ್ರಯೋಗಗಳು, ಆಮೇಲೆ ಬಂದ ಸೈಯದ್ರ ದುರ್ಬಲ ಆಡಳಿತ, ಇವೆಲ್ಲದರ ನಂತರ ದೆಹಲಿ ಸುಲ್ತಾನರ ಕಥೆ ತನ್ನ ಕೊನೆ ಅಧ್ಯಾಯಕ್ಕೆ ಬಂತಲುಪುತ್ತೆ. ಲೋಧಿ ಸಂತತಿ ಅಧಿಕಾರಕ್ಕೆ ಬರುತ್ತೆ. ಇದೇ ಸಮಯದಲ್ಲಿ ಭಾರತದ ಇತಿಹಾಸದ ಹೊಸ ಅಧ್ಯಾಯ ಬರೆಯೋಕೆ ಮೊಘಲರ ಎಂಟ್ರಿ ಆಗುತ್ತೆ. ಲೋಧಿ ಸಂತತಿಯಲ್ಲಿ ನಾವು 3 ಇಂಪಾರ್ಟೆಂಟ್ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೇಕು. ಮೊದಲನೇದು ಸ್ಥಾಪಕ ಬಹ್ಲೋಲ್ ಲೋಧಿ. ಎರಡನೇದು ಸಿಕಂದರ್ ಲೋಧಿ. ಇವನು ಆಗ್ರಾ ನಗರವನ್ನ ಸ್ಥಾಪಿಸಿದ. ಈ ಪ್ರಶ್ನೆಯನ್ನ PC-KSRP 2018 ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಮತ್ತು ಮೂರನೇದು ಕೊನೆ ಸುಲ್ತಾನ್ ಇಬ್ರಾಹಿಂ ಲೋಧಿ. 1776ರಲ್ಲಿ ನಡೆದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಇದೆಯಲ್ಲ, ಅದರಲ್ಲಿ ಬಾಬರ್ ಇವನನ್ನ ಸೋಲಿಸ್ತಾನೆ. ಈ ಯುದ್ಧದ ಬಗ್ಗೆ SDA GK 2018 ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಈ ಸೋಲಿನ ಜೊತೆಗೆ ದೆಹಲಿ ಸುಲ್ತಾನರ 320 ವರ್ಷಗಳ ಆಡಳಿತಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ. ಈ ಅಂತ್ಯದ ಬಗ್ಗೆ PSI 2016 ಪರೀಕ್ಷೆಯಲ್ಲೂ ಪ್ರಶ್ನೆ ಬಂದಿತು. ಆಳ್ವಿಕೆ ಮುಗಿಯಿತು, ಆದರೆ ಅವರ ಪ್ರಭಾವ ಮುಗಿಯಲಿಲ್ಲ. ದೆಹಲಿ ಸುಲ್ತಾನರು ಆಡಳಿತ, ಕಲೆ, ಸಾಹಿತ್ಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಬನ್ನಿ, ಎಕ್ಸಾಮ್ಗೆ ಬೇಕಾದ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕ್ವಿಕ್ ಆಗಿ ನೋಡೋಣ. ಅವರ ಆರ್ಕಿಟೆಕ್ಚರ್ ಸ್ಟೈಲ್ಗೆ ಇಂಡೋ ಇಸ್ಲಾಮಿಕ್ ಶೈಲಿ ಅಂತಾರೆ. ಹೆಸರೇ ಹೇಳೋ ಹಾಗೆ ಇದೊಂದು ಮಿಕ್ಸ್. ಪರ್ಷಿಯನ್ ಸ್ಟೈಲ್ನ ಆರ್ಚ್ಗಳು, ಡೋಮ್ಗಳು, ಅದರ ಜೊತೆಗೆ ನಮ್ಮ ಭಾರತೀಯ ಶೈಲಿಯ ಕಮಲ, ಘಂಟೆ, ಸ್ವಸ್ತಿಕದಂತಹ ಡಿಸೈನ್ಗಳನ್ನು ಬಳಸ್ಕೊಂಡಿದ್ದಾರೆ. ಈ ಬ್ಲೆಂಡ್ ಬಗ್ಗೆ RSI 2016 ಪರೀಕ್ಷೆಯಲ್ಲಿ ಕೇಳಿದ್ರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕುತುಬ್ ಮಿನಾರ್ ಮತ್ತೆ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ಅಲೈ ದರ್ವಾಜಾ. ಈ ಅಲೈ ದರ್ವಾಜಾ ಬಗ್ಗೆ ESI 2022 ಪರೀಕ್ಷೆಯಲ್ಲೂ ಪ್ರಶ್ನೆ ಬಂದಿದೆ. ಇನ್ನು ಸಾಹಿತ್ಯ, ಇಲ್ಲಿ ಕೆಲವು ಹೆಸರುಗಳು ಮತ್ತೆ ಅವರ ಕೃತಿಗಳು ತುಂಬಾ ಇಂಪಾರ್ಟೆಂಟ್.
ಭಾರತದ ಗಿಳಿ ಅಂತ ಯಾರನ್ನ ಕರೀತಾರೆ? ಅಮೀರ್ ಖುಸ್ರು. ಇವ ಬರೆದಿದ್ದು ತುಗ್ಲಕ್ ನಾಮ. ಇದರ ಬಗ್ಗೆ CPC NHK 2019ನಲ್ಲಿ ಪ್ರಶ್ನೆ ಇದೆ. ಆಮೇಲೆ ಜಿಯಾವುದ್ದೀನ್ ಬರಾನಿ ಬರೆದ ಫತ್ವಾ ಇ ಜಹಾಂದರಿ, ಇದರ ಆಥರ್ ಯಾರು ಅಂತ BMTC ಕಂಡಕ್ಟರ್ 2024 ಪರೀಕ್ಷೆಯಲ್ಲಿ ಕೇಳಿದರು. ಹಾಗೆ ಮಿನ್ಹಾಜು ಸಿರಾಜ್ ಬರೆದ ತಬ್ಕತ್ ಇ ನಾಸಿರಿ, ಗುಲಾಮಿ ಸಂತತಿಯ ಹಿಸ್ಟ್ರಿ ಬಗ್ಗೆ ಹೇಳುತ್ತೆ. ಹೆಚ್ಚಾಗಿ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಈ ಲೇಖಕರು ಮತ್ತು ಅವರ ಬುಕ್ಸ್ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅವರ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ 3 ಪದಗಳು ಪದೇ ಪದೇ ಬರ್ತವೆ. ಜಿಜಿಯಾ ಅಂದ್ರೆ ಮುಸ್ಲಿಮೇತರರ ಮೇಲೆ ಹಾಕ್ತಿದ್ದ ತೆರಿಗೆ, ಜಕಾತ್ ಅಂದ್ರೆ ಮುಸ್ಲಿಮರ ಮೇಲೆ ವಿಧಿಸ್ತಿದ್ದ ಧಾರ್ಮಿಕ ತೆರಿಗೆ. ಈ ಜಕಾತ್ ಬಗ್ಗೆ CPC NHK 2019 ಪರೀಕ್ಷೆಯಲ್ಲಿ ಕೇಳಿದ್ರು. ಇನ್ನು ಖುಮ್ಸ್, ಇದು ಯುದ್ಧದಲ್ಲಿ ಸಿಕ್ಕಿದ ಲೂಟಿಯ ಸಂಪತ್ತಿನ ಮೇಲಿನ ತೆರಿಗೆ. ಈ 3ರ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ. ದೆಹಲಿ ಸುಲ್ತಾನರು 320 ವರ್ಷ ಆಳಿದ್ದೂ ಆಯಿತು. ಆದರೆ ಭಾರತದ ಮೇಲೆ ಅವರ ಅತ್ಯಂತ ದೊಡ್ಡ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಯಾವುದು? ಅವರು ತಂದ ರಾಜಕೀಯ ಸ್ಥಿರತೆನಾ? ಅಥವಾ ಒಂದು ಹೊಸ ಇಂಡೋ ಇಸ್ಲಾಮಿಕ್ ಸಂಸ್ಕೃತಿ ಹುಟ್ಕೊಂಡಿದ್ದ? ಇಲ್ಲ ಅವ್ರು ಕೊಟ್ಟ ಆಡಳಿತ ವ್ಯವಸ್ಥೆನಾ? ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ. ದೆಹಲಿ ಸುಲ್ತಾನರ ಕುರಿತ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. HJ ಅಕಾಡೆಮಿಯಿಂದ ಇನ್ನಷ್ಟು ಪರೀಕ್ಷಾ ಕೇಂದ್ರಿತ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡಿ. ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆಲ್ ದಿ ಬೆಸ್ಟ್.